ರಾಮ ಮಂದಿರದತ್ತ ಎಲ್ಲರ ಚಿತ್ತ 22ನೇ ತಾರೀಕು ಯಾವ ರೀತಿಯಾಗಿ ರಾಮಲಲ್ಲಾ ಕಂಗೊಳಿಸ್ತಾನೆ ಅನ್ನೋದು ಒಂದು ಕಡೆಯಲ್ಲಿ ಆದರೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸುವಂತಹ ವಿಗ್ರಹ ಇದೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡಲಿಕ್ಕೆ ಆರಂಭ ಆಗಿದೆ. ಅದಕ್ಕೆ ಕಾರಣವಾಗಿದ್ದು ಇನ್ವಿಟೇಷನ್. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪಿಸುವ ವಿಗ್ರಹ ಇದೇನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿತವಾಗಿರುವುದು ಬಾಲರಾಮನ ವಿಗ್ರಹನೇನಾ? ಈಗೊಂದು ಪ್ರಶ್ನೆ ಆ ಒಂದು ಇನ್ವಿಟೇಷನ್ ನೋಡಿದಂಥವ್ರಿಗೆ ಕಾಣಿಸುತ್ತೆ. ಯಾಕಂದ್ರೆ ಆ ಒಂದು ಇಲ್ಲಿವರೆಗೂ ನಾವೆಲ್ಲ ಏನು ಹೇಳ್ತಾ ಇದ್ರಿ, ವಿಗ್ರಹದ ರೂಪ ಈ ರೀತಿಯಾಗಿ ಇರುತ್ತೆ, ನಿಂತಿರುವಂತಹ ಭಂಗಿ, ಒಂದು ಬಿಲ್ಲನ್ನ ಹಿಡಿದಿರುತ್ತೆ, ಕಮಲದ ಮೇಲೆ ನಿಂತಿರುತ್ತೆ ಅಂತ. ಸೊ ಈ ಇನ್ವಿಟೇಷನ್ಲೂ ಕೂಡ ಅದು ಕಾಣಿಸ್ತಿರೋದ್ರಿಂದ ಸಹಜವಾಗಿ ಆ ಪ್ರಶ್ನೆ ಮೂಡ್ತಾ ಇದೆ. ರೈಟ್, ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಆಂಕರ್ ಅರವಿಂದ ಸೇತುರಾವ್. ಅರವಿಂದ, ಇವತ್ತು ಪ್ರಾಯಶ್ಚಿತ ಪೂಜೆಯನ್ನ ನೆರವೇರಿಸಿದ್ರು ಸರಯೂ ಘಾಟ್ನಲ್ಲಿ. ಸೊ ಇದರಲ್ಲಿ ಅರುಣ್ ಯೋಗಿರಾಜ್ ಅವರು ಕೂಡ ಭಾಗಿಯಾಗಿದ್ರು. ಅನಿಲ್ ದಾಸ್ ಅವರ ದಂಪತಿಯ ಜೊತೆಗೆ ಅವರು ಕೂಡ ಪೂಜೆಯನ್ನ ನೆರವೇರಿಸಿದ್ರು. ಯಾಕೆ ಈ ಪೂಜೆಯನ್ನ ಅವರ ಮೂಲಕವಾಗಿ ಮಾಡ್ತಾರೆ? ಪ್ರಾಯಶ್ಚಿತ ಪೂಜೆಯನ್ನ ಅವರ ಮೂಲಕವಾಗಿ ಮಾಡೋದ್ರಿಂದ ಆಗಬಹುದಾದಂತಹ ಲಾಭ ಏನು? ಮತ್ತು ಪೀಠಕ್ಕೆ ಮೊದಲನೇದಾಗಿ ಪೂಜೆಯನ್ನ ಸಲ್ಲಿಸಲಾಗಿದೆ. ಯಾವ ಒಂದು ಮಹತ್ವವನ್ನ ಸಾರುತ್ತೆ ಪೀಠವನ್ನ ಪೂಜಿಸುವುದು ವಿಗ್ರಹವನ್ನ ಇಡೋ ಮುಂಚಿತವಾಗಿ? ಖಂಡಿತ ದಿವ್ಯ, ಪ್ರಾಯಶ್ಚಿತ ಪೂಜೆ ನೀವು ಹೇಳ್ತಾ ಇದ್ದಂಗೆ ಒಂದು ಕಟ್ಟಡವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಜೀವಹಾನಿಗಳೇನಾದರೂ ಆಗಿದ್ದಲ್ಲಿ ಅದಕ್ಕೆ ಪ್ರಾಯಶ್ಚಿತವನ್ನು ಮಾಡ್ಕೊಳ್ಬೇಕಾಗುತ್ತೆ. ಗೃಹ ಪ್ರವೇಶದ ಸಂದರ್ಭದಲ್ಲೂ ಕೂಡ ಈ ರೀತಿ ಮಾಡ್ತಾರೆ. ಉಳಿಪೆಟ್ಟನ್ನು ತಿಂದಂತಹ ಕಲ್ಲು ಕೂಡ ಅದು ಕೂಡ ಪಂಚಭೂತಗಳಲ್ಲಿ ಒಂದು ವಸ್ತುವಾಗಿರೋದ್ರಿಂದ ಅದಕ್ಕೂ ಪ್ರಾಯಶ್ಚಿತ ಮಾಡ್ಕೋಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶಿಲ್ಪಿಗಳಿಂದ ಈ ರೀತಿ ಪ್ರಾಯಶ್ಚಿತ ಪೂಜೆಯನ್ನು ಮಾಡ್ತಾರೆ. ಇದೆಲ್ಲದರ ಬಗ್ಗೆ ನನಗಿಂತ ಹೆಚ್ಚಾಗಿ ಇಲ್ಲಿ ಉತ್ತರಾದಿ ಮಠದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಕಿಶೋರಾಚಾರ್ಯ ಅವರು ನನ್ನ ಜೊತೆ ಇದ್ದಾರೆ. ಅದೇ ಸಮಗ್ರವಾದ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್ ನಮಸ್ಕಾರ. ಪ್ರಾಯಶ್ಚಿತ ಪೂಜೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಮಾಡಿ ನೆರವೇರಿಸಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡದ ಶಿಲ್ಪಿ ಅರುಣ್ ಅವರು ಕೂಡ ಇದ್ರು. ಏನಿದು ವಿಶೇಷ ಅಂತಂದ್ರೆ? ಪ್ರಾಯಶ್ಚಿತ ಪೂಜೆ ಅಂತ ಹೇಳಿದ್ರೆ ಒಂದು ಶಿಲೆಯನ್ನು ತರಬೇಕಾದ್ರೆ ಅದನ್ನು ನಾವು ಒಡೆದು ತರ್ತೀವಿ. ಆಮೇಲೆ ವಿಗ್ರಹವನ್ನು ಕೆತ್ತಬೇಕಾದ್ರೆ ನಾವು ಆ ವಿಗ್ರಹದ ಮೇಲೆ ಕಾಲಿಟ್ಟು ಕೆತ್ತಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದೇ ಕಲ್ಲನ್ನು ನಾವು ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡಿ ದೇವರ ಪೂಜೆ ಅಂತ ಮಾಡಬೇಕಾದ್ರೆ ಆ ಕಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ನೈರ್ಮಲ್ಯವನ್ನು ತೆಗಿಬೇಕು. ಆ ನೈರ್ಮಲ್ಯ ಯಾವ ರೀತಿ ತೆಗಿತಾರೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಾಯಶ್ಚಿತ್ತ ಪೂಜೆಗಳನ್ನು ಮಾಡಿ ಅದರಲ್ಲಿ ಶಾಂತಿಯನ್ನು ಮಾಡಿ ತದನಂತರದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆಗೆ ಯೋಗ್ಯವಾದಂಥ ರೀತಿ ತಯಾರು ಮಾಡಿ ಆ ಪೂಜೆಯನ್ನು ಮಾಡ್ತಾರೆ. ಅದನ್ನು ಪ್ರಾಯಶ್ಚಿತ್ತ ಪೂಜೆ ಅಂತ ಹೇಳ್ತಾರೆ. ಹಾಗೆಯೇ ಇವತ್ತು ರಾಮಲಲ್ಲಾ ಮೂರ್ತಿಯ ಪುರಪ್ರವೇಶ ಅಂತಂದ್ಬಿಟ್ಟು, ಪುರಪ್ರವೇಶ ಅಂದಾಗ ಹೇಗಿರುತ್ತೆ, ಮುಂದಿನ ಕಾರ್ಯಗಳು ಏನೇನು ಅಂತ ಸ್ವಲ್ಪ ವಿವರಿಸ್ಬೋದಾ? ಆ ವಿಗ್ರಹವನ್ನು ಹೊರಗಿನಿಂದ ಒಳಗೆ ತರಬೇಕಾದ್ರೆ ಅಂದರೆ ಮಂದಿರದ ಅಯೋಧ್ಯ ಕ್ಷೇತ್ರಕ್ಕೆ ತರಬೇಕಾದ್ರೆ ವಾದ್ಯದಿಂದ ಸಹಿತವಾಗಿ ಅದನ್ನು ಮೆರವಣಿಗೆ ಮೂಲಕ ಒಳಗೆ ತರ್ತಾರೆ. ನಂತರದಲ್ಲಿ ಅದನ್ನು ಶುದ್ಧಿ ಮಾಡಬೇಕು. ಈ ದಿನದಿಂದ ಪ್ರಾರಂಭವಾಗಿ ಗಣಪತಿ ಪೂಜೆ, ಪುಣ್ಯಾಹವಾಚನಾದಿಗಳಿಂದ ಮೊದಲಾಗಿ ಎಲ್ಲ ಕೈಂಕರ್ಯಗಳನ್ನು ಮಾಡ್ತಾರೆ. ತದನಂತರದಲ್ಲಿ ಶುದ್ಧಿಗಾಗಿ ಭೂಶುದ್ಧಿ, ವೇದಿಕಾರಾಧನೆಯನ್ನು ಮಾಡಿ ಪಂಚಗವ್ಯೋನ್ಮೇಲನ ಅಂತ ಹೇಳಿದ್ರೆ ಪಂಚಗವ್ಯವನ್ನು ಮಿಶ್ರಣ ಮಾಡಿ ಆ ಪಂಚಗವ್ಯದಿಂದ ಅಭಿಷೇಕವನ್ನು ಮಾಡಿ ತದನಂತರ ಜಲಾದಿವಾಸ, ಧಾನ್ಯಾದಿವಾಸ, ಕ್ಷೀರಾದಿವಾಸ, ಶಯ್ಯಾದಿವಾಸ, ಫಲಾದಿವಾಸ, ಪುಷ್ಪಾದಿವಾಸ ಈ ರೀತಿಯಾಗಿ ಎಲ್ಲ ಅಧಿವಾಸಗಳನ್ನು ಮಾಡಿ ಆ ಪ್ರತಿಷ್ಠಾಪನೆಗೆ ಯೋಗ್ಯವಾದಂಥ ರೀತಿಯಲ್ಲಿ ಶಾಸ್ತ್ರೋಕ್ತ ಪ್ರಕಾರ ಆ ವಿಗ್ರಹಗಳನ್ನು ತಯಾರು ಮಾಡ್ತಾರೆ. 21, 22ನೇ ತಾರೀಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆಯ ಹಿಂದಿನ ದಿನ ಮತ್ತು ಅವತ್ತಿನ ದಿನ ಅದರ ಕಾರ್ಯಗಳೇನೇನಾಗುತ್ತೆ ಅಂತ ಗುರು? ಹಿಂದಿನ ದಿನ ವೇದಿಕಾ ಪೂಜೆ, ಕಲಶಾರಾಧನೆ, ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಕಲಾಹೋಮಾದಿಗಳನ್ನು ಮಾಡ್ತಾರೆ. ಕಲಾಹೋಮಾದಿಗಳು ಅಂತ ಹೇಳಿದ್ರೆ ವಿಗ್ರಹದಲ್ಲಿ ಷೋಡಶ ಕಲೆ ಅಂತ ಬರುತ್ತೆ. ಆ ಎಲ್ಲ ಕಳೆಗಳು ಆ ವಿಗ್ರಹದಲ್ಲಿ ಸಿದ್ಧಿಯಾಗಿ ಬರ್ತಕ್ಕಂಥ ಭಕ್ತರುಗಳ ಅಭೀಷ್ಟವನ್ನು ನೆರವೇರಿಸಲಿ ಭಗವಂತ ಅಂತ ಹೇಳಿ ಭಗವಂತನಲ್ಲಿ ಆ ಶಕ್ತಿಯನ್ನು ತುಂಬತಕ್ಕಂಥದ್ದೇ ಆ ಷೋಡಶ ಕಲಾಹೋಮ ಅಂತ ಹೇಳಿ ಆ ಕಲಾಹೋಮವನ್ನು ಮಾಡ್ತಾರೆ. ವಾಸ್ತು ಪೂಜೆಯನ್ನು ಮಾಡ್ತಾರೆ. ರಕ್ಷೋಗ್ನ ಹೋಮವನ್ನು ಮಾಡ್ತಾರೆ. ಈ ಸ್ಥಳದಲ್ಲಿ ಯಾವ ರೀತಿಯಾದಂಥ ದುಷ್ಟಶಕ್ತಿಗಳಿದ್ರೂ ಕೂಡ ಅದೆಲ್ಲ ನಿವಾರಣೆಯಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರುಗಳಿಗೆ ಈಪ್ಸಿತ ಫಲ ಅಂತಕ್ಕಂಥದ್ದು ಭಗವಂತ ಕೊಡ್ಲಿ ಅಂತ ಹೇಳಿ ಇದನ್ನು ಮಾಡಿ 21ನೇ ತಾರೀಕು ಕಳಾಹೋಮಗಳನ್ನು ಮಾಡಿ 22ನೇ ತಾರೀಕು ಕೊಟ್ಟಿರತಕ್ಕಂಥ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈ ಪ್ರಾಣ ಪ್ರತಿಷ್ಠಾಪನೆ ಅಂತಂದ್ರೆ ಏನು ಮತ್ತೆ ಹೇಗೆ? ಈಗ ವಿಗ್ರಹ ಅಂತ ಹೇಳಿದ್ರೆ ಅದು ಒಂದು ಕೇವಲ ಬಿಂಬ ಮಾತ್ರ, ಅದು ಒಂದು ಮೂರ್ತಿ.
ಆ ಬಿಂಬದಲ್ಲಿ ಜೀವವನ್ನ ತುಂಬತಕ್ಕಂಥದ್ದು, ಪ್ರಾಣವನ್ನ ತುಂಬತಕ್ಕಂಥದ್ದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತಾರೆ. ಈ ಶುಭ ಮುಹೂರ್ತದಲ್ಲಿ ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರತಕ್ಕಂತೆ ಸುಮಾರು ವರ್ಷಗಳ ಕಾಲ ನಾವು ತಡೆದು ಈ ದಿನ ನಮ್ಮ ಎಲ್ಲರ ಕನಸು ನನಸಾಗ್ತಾ ಬರ್ತಿದೆ. ಅಂತಹ ಕನಸನ್ನ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀಮಾನ್ ಮೋದಿ ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತೆ ಎಲ್ಲ ಸಜ್ಜನರ ಸಂಘದಿಂದ ಇದು ನೆರವೇರ್ತಾ ಇದೆ. ಆ ಸಮಯದಲ್ಲಿ ಭಗವಂತನಲ್ಲಿ ಆ ಪ್ರಾಣವನ್ನ ಪ್ರತಿಷ್ಠಾಪನೆ ಮಾಡಿ, ಭಗವಂತ ಸ್ವಯಂ ಅಯೋಧ್ಯೆಯಿಂದ ಭಗವಂತ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಆದ್ರೆ ನಮ್ಮಗಳಿಗೆ ಕಾಣತಕ್ಕಂತೆ ರಾಮ ವಿರಾಜಮಾನನಾಗ್ತಕ್ಕಂಥದ್ದೇ ಈ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ಬೋದು. ಓಕೆ, ನೋಡಿದ್ರಲ್ಲ ದಿವ್ಯಾ, ಪ್ರತಿಯೊಂದು ವಿಚಾರವನ್ನು ಕೂಡ ಆಚಾರ್ಯರು ಹೇಳಿದ್ರು. ಯಾಕೆಂದರೆ ಅವ್ರು ಇಲ್ಲೇ ಇರ್ತಕ್ಕಂಥವ್ರು, ಇಲ್ಲೇ ಅರ್ಚಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇದು ಪುರಪ್ರವೇಶ, ಅದಕ್ಕೂ ಮೊದಲು ಪ್ರಾಯಶ್ಚಿತ ಪೂಜೆ, ಇದೆಲ್ಲದರ ಮಹತ್ವವನ್ನು ಅವರು ವಿವರಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಅರವಿಂದ ಸೇತುರಾವ್ ನಿಮ್ಮೆಲ್ಲ ಮಾಹಿತಿಗೆ.